ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. 500 ವರ್ಷಗಳ ನಂತರ ಪ್ರಥಮ ಬಾರಿಗೆ ಅಯೋಧ್ಯೆ ದೇಗುಲದಲ್ಲಿ ಶ್ರೀರಾಮನವಮಿ ಆಚರಣೆ. ರಾಮನವಮಿ ಪ್ರಯುಕ್ತ ಉತ್ತಮ ಮಳೆಗೆ ಹನುಮ ದೇವರಿಗೆ ಪೂಜೆ. ಜಿಲ್ಲಾದ್ಯಂತ ಭಕ್ತರಿಗೆ ಪಾನಕ ಮಜ್ಜಿಗೆ ವಿತರಣೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿಲ್ಲದೆ ಪರದಾಟ. ನಾಗರಾಜಪುರ ಗ್ರಾಮದಲ್ಲಿ ಸುಮಾರು 5 ತಿಂಗಳಿನಿಂದ ಕುಡಿಯುವ ನೀರಿಗೆ ಹಾಹಾಕಾರ. ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು. ಮೌನವಾಗಿದ್ದ ಭವಾನಿ ರೇವಣ್ಣ ಹಾಸನದಲ್ಲಿ ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಪುತ್ರನ ಪರ ಪ್ರಚಾರಕ್ಕೆ. ರಾಹುಲ್ ಗಾಂಧಿ ಪ್ರಚಾರಕ್ಕೆ ಬಂದರೆ 500 ಸ್ಥಾನ ಗೆಲ್ತೇವೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿಶ್ವಾಸ. ಶ್ರೀರಾಮನವಮಿ ದಿನದ ಅಂಗವಾಗಿ ನಡೆದ ತೆಲುಗರ ಬೀದಿಯ ರಾಮ ಮಂದಿರದ ಬಳಿ ಬಲಿಜ ಸಂಘದ ವತಿಯಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ನೂರಾರು ಭಕ್ತರಿಗೆ ಪಾನಕ, ಕೋಸಂಬರಿ, ಮಜ್ಜಿಗೆನ ವಿತರಣೆ ಮಾಡಲಾಯಿತು. ನಂತರ ಮಾಧ್ಯಮದೊಂದಿಗೆ ಬಲಿಜ ಸಂಘದ ಹರ್ಷಿತ್ ಮಾತನಾಡಿ, ತೆಲುಗರ ಬೀದಿಯ ರಾಮ ಮಂದಿರದ ಬಳಿ ಬಲಿಜ ಸಂಘದ ವತಿಯಿಂದ ರಾಮನವಮಿ ವಿಶೇಷ ದಿನದ ಅಂಗವಾಗಿ ಆಚರಣೆ ಮಾಡಲಾಗುತ್ತಿದೆ. ಈ ವರ್ಷ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿರುವುದರಿಂದ ನಾವೆಲ್ಲರೂ ಸೇರಿ ಸಾರ್ವಜನಿಕರಿಗೆ ಪಾನಕ, ಕೋಸಂಬರಿ, ಮಜ್ಜಿಗೆಯನ್ನು ವಿತರಿಸಲಾಗುತ್ತಿದೆ. ಕಳೆದ ಹಲವಾರು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದರು. ಇದೇ ವೇಳೆ ಸಂಘದ ಪದಾಧಿಕಾರಿಗಳಾದ ವೇಣು, ವೆಂಕಟೇಶ್, ವರದರಾಜ್, ಪ್ರಶಾಂತ್ ನಾಯ್ಡು, ಹರೀಶ್, ಮಂಜುನಾಥ್ ಹಾಗೂ ಸಂಘದ ಹಿರಿಯರು, ಮಹಿಳೆಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇಂದು ಹಾಸನ ಜಿಲ್ಲಾ ಬಲಿಜ ಸಂಘದ ವತಿಯಿಂದ ತೆಲುಗರ ಬೀದಿಯಲ್ಲಿ ನಾವು ಇವತ್ತು ರಾಮನವಮಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದ್ರ ಖುಷಿಯಲ್ಲಿ ನಾವೆಲ್ಲರೂ ಸೇರಿ ಈ ಸರಿ ಸಾರ್ವಜನಿಕವಾಗಿ ಇವತ್ತು ಒಂದು ಪಾನಕವನ್ನು, ಕೋಸಂಬರಿಯನ್ನು, ಮಜ್ಜಿಗೆಯನ್ನು ಹಂಚೋದ್ರ ಮೂಲಕ ಈ ಸಂಭ್ರಮವನ್ನು ನಾವೆಲ್ಲರೂ ಎಲ್ಲರ ಜೊತೆಗೂ ಸೇರಿಕೊಂಡು ಈ ರಾಮನವಮಿಯನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ವಿ. ಚೆನ್ನಾಗಿ ಆಗಿದೆ. ಇವತ್ತು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತೆಲ್ಲ ಸಾರ್ವಜನಿಕರು ಸೇರಿಕೊಂಡು ಇವತ್ತು ರಾಮನನ್ನು ನೆನೆಯುವಂಥ ಕೆಲಸ. ಎಷ್ಟು ವರ್ಷದಿಂದ ಮಾಡ್ತಾ ಇರೋದು? ಇದು ಕಳೆದ 50-60 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ. ರಾಮ ಮಂದಿರ ಯಾವತ್ತಿನ ನಿರ್ಮಾಣ ಆಯ್ತಿಂದ ಇವತ್ತವರೆಗೂ ಕೂಡ ರಾಮನವಮಿಯನ್ನು ನಿರಂತರವಾಗಿ ಮಾಡ್ಕೊಂಡು ರಾಮನವಮಿಯ ಆಚರಣೆಯನ್ನು ನಿರಂತರವಾಗಿ ಆಗಿದೆ. ಹಾಗಾಗಿ ಈ ವರ್ಷ ಕೂಡ ಪ್ರತಿ ವರ್ಷ ಮಾಡ್ತಿದ್ವಿ. ಆದರೆ ಈ ವರ್ಷ ವಿಶೇಷ ಏನಂದರೆ ರಾಮ ಮಂದಿರ ನಿರ್ಮಾಣ ಆಗಿರೋದ್ರಿಂದ ರಾಮನನ್ನು ನೆನೆಸ್ಕೊಳ್ಳೋದು ಎಲ್ಲರೂ. ಬೇಲೂರು ತಾಲೂಕಿನ ಚಟಚಟನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನಾಗರಾಜಪುರ ಗ್ರಾಮದಲ್ಲಿ ಸುಮಾರು 5 ತಿಂಗಳಿನಿಂದ ಕುಡಿಯುವ ನೀರಿಗೆ ಹಾಹಾಕಾರ ಇದ್ರೂ ಯಾವುದೇ ಜನಪ್ರತಿನಿಧಿಗಳಾಗಲಿ ಹಾಗೂ ತಾಲೂಕು ಆಡಳಿತಾಧಿಕಾರಿಗಳಾಗಲಿ ಗಮನ ಹರಿಸದೇ ಇರುವುದರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ನೀರು ಕೊಡಿ, ಇಲ್ಲದಿದ್ದರೆ ಈ ಬಾರಿ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಖಾಲಿ ಕೊಡ ಹಾಗೂ ಗುರುತಿನ ಚೀಟಿ ಹಿಡಿದು ಪ್ರತಿಭಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಗ್ರಾಮದ ಮುಖಂಡ ಪರಮೇಶ್, ನಮ್ಮ ನಾಗರಾಜಪುರ ಗ್ರಾಮದಲ್ಲಿ 150 ಭೋವಿ ಜನಾಂಗದ ಕುಟುಂಬಗಳಿದ್ದು ಇಲ್ಲಿ 2 ಕೊಳವೆ ಬಾವಿಗಳಿದ್ರೂ ಅದರಲ್ಲಿ ನೀರು ಬರದೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ನಾವುಗಳು ತಾಲೂಕು ಆಡಳಿತಕ್ಕೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಇದರ ಬಗ್ಗೆ ಗಮನ ಹರಿಸಿಲ್ಲ. ನಮ್ಮ ಸಮಸ್ಯೆಗಳನ್ನು ಕೇಳಲು ಸಹ ಯಾರೂ ಬಂದಿಲ್ಲ. ಅದಕ್ಕಾಗಿ ನಮ್ಮ ಇಡೀ ಗ್ರಾಮದ ಜನರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡುತ್ತಿದ್ದೇವೆ. ಇದಕ್ಕೂ ಬಗ್ಗದಿದ್ರೆ, ನಮ್ಮ ಸಮಸ್ಯೆಯನ್ನ ಬಗೆಹರಿಸದಿದ್ರೆ ನಮ್ಮ ಗ್ರಾಮದ ಯಾರೊಬ್ಬರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕದೆ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದಲ್ಲದೆ ಕೇವಲ ಸುಳ್ಳು ಆಶ್ವಾಸನೆ, ಭರವಸೆ ನೀಡುವುದು ನಮಗೆ ಬೇಕಾಗಿಲ್ಲ. ನಾವು 1 ತಿಂಗಳಿನಿಂದ ಟ್ಯಾಂಕರ್ ಮೂಲಕ ನೀರನ್ನ ತಂದು ನಮ್ಮ ಗ್ರಾಮಕ್ಕೆ ನೀಡುತ್ತಿದ್ದೇವೆ ಎಂದು ಅಧಿಕಾರಿಗಳ ವಿರುದ್ಧ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವೆಂಕಟೇಶ್, ಪ್ರಕಾಶ್, ಸೋಮು, ಲೋಕೇಶ್, ಗಂಗಾ, ನೇತ್ರ, ಗಂಗಮ್ಮ, ವೆಂಕಮ್ಮ, ಚಿಕ್ಕಮ್ಮ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬೇಲೂರು ತಾಲೂಕು ಹಳೆಬೀಡು ಹೋಬಳಿ ಚಟ್ಟಹಳ್ಳಿ ಗ್ರಾಮ ಪಂಚಾಯತಿ ಸಮೀಪದಲ್ಲಿ ಬರುವ ನಾಗರಾಜಪುರ ಗ್ರಾಮಕ್ಕೆ ಇಲ್ಲಿ ಸುಮಾರು 150 ಮನೆಗಳಿದ್ದು ಇಲ್ಲಿ ಕೆಲವು ವರ್ಷಗಳಿಂದ ತುಂಬ ನೀರಿನ ಅಭಾವ ಇದ್ದು ನಾವು ತುಂಬ ತಹಸೀಲ್ದಾರು ಹಾಗೂ PDOಗಳಿಗೆ ಭೇಟಿ ನೀಡಿ ಅವರಿಗೆಲ್ಲ ಪತ್ರ ಹಾಕಿದರೂ ಸಹ ಗ್ರಾಮಗಳಿಗೆ ಭೇಟಿ ನೀಡಿದೆ. ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ PDOಗಳು, ವಾಟರ್ಮ್ಯಾನ್ಗಳು ಯಾರು ಸಹ ಗ್ರಾಮಕ್ಕೆ ಅಲ್ಲ, ಯಾರ ಏನು ಹೊಡಿಲಿಲ್ಲ ಅಂದ್ರೆ ಅವನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ತಗೊಂಡೋಗಿ ಅರ್ಜಿ ಕೊಟ್ಟಿಸ್ಬಿಡ್ಲಿ, ಬಂದು ಅವ್ರು ಎತ್ತಾಕೊಂಡು ಹೋಗ್ತಾರೆ. ಯಾಕತ್ತಲ್ಲ ಅವರು KBLಗೆ ಡೈರೆಕ್ಟ್ ಅಲ್ಲ, KBL ಡೈರೆಕ್ಟ್ ತಗೊಂಡಾರೆ. ಡೈರೆಕ್ಟ್ ಕಲೆಕ್ಷನ್ ತಪ್ಪಿಸಿ ಒಂದು ವಾರದಿಂದ ಅದೇ ಕತೆ ಬರ್ತಾರೆ. ಇವತ್ತು ಬಿಡ್ರಿ ಅಂತ ಹೇಳ್ಬಿಟ್ಟು 3 ಗಂಟೆಗೆ ಇವತ್ತು ಬರ್ತೀವಿ, ಬೆಳಿಗ್ಗೆ ಅಂತ ಹೇಳ್ತಾರೆ 3-4 ಗಂಟೆಗೆ ಬರ್ತಾರೆ. ಸರ್ ಅದ್ರ ನೀರೇ ಬರಲ್ಲ ಅಂತ ಸರ್ ಬೋರ್ವೆಲ್ ಇಲ್ಲ ಸರ್, ನೀರೇ ಬರಲ್ಲ ಅದರಲ್ಲಿ. ನಾವೇ ಊರಾರಿದೀವಲ್ಲ,
ಈ ನೀರೇ ಬರೋದು, ಇದ್ರಲ್ಲಿರೋ ನೀರೇ ಬರೋದು ಅಲ್ಲಿ. ಅರ್ಧ ಗಂಟೆ ಬಂದು ನಿಂತೋಗ್ತದೆ ಈವರೆಗೆ ಮೌನವಾಗಿದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಭಾವಾನಿ ರೇವಣ್ಣ ಏಪ್ರಿಲ್ 17ರಿಂದ ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ಪರವಾಗಿ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಹಾಸನ ನಗರದ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ಭಾವಾನಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಸಿಎನ್ ಮಂಜುನಾಥ್ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದರು. ಹಾಸನ ನಗರದ ಪಾರ್ಕ್ ರಸ್ತೆ ಬಳಿ ಇರುವ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಭಾವಾನಿ ರೇವಣ್ಣ ಅವರು ವಿಶೇಷ ಪೂಜೆ ಸಲ್ಲಿಸಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಬಿರುಸಿನ ಪ್ರಚಾರ ಆರಂಭಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತಿದ್ದು, ಕರ್ನಾಟಕದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಹಾಸನ ನಗರ 35 ವಾರ್ಡ್ ಇರುವ ದೊಡ್ಡ ಟೌನ್ ಆಗಿದ್ದು, ಚುನಾವಣೆಯ ಪ್ರಚಾರವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿನ ನಗರಸಭೆ ಸದಸ್ಯರ ಜೊತೆಗೂಡಿ ಎಲ್ಲಾ ಕಾರ್ಯಕರ್ತರು ಹಾಗೂ ಅಕ್ಕ ತಂಗಿ ತಾಯಂದಿರು ಬಂದಿದ್ದು, ಶ್ರೀರಾಮನವಮಿ ದಿನ ಒಳ್ಳೆ ದಿವಸ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಪ್ರಚಾರ ಆರಂಭಿಸಿದ್ದೇವೆ. ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಹುಮತ ಸಿಗಲಿ, ಎಲ್ಲ ಮಹಿಳೆಯರು ಅವರವರ ವಾರ್ಡಿನಲ್ಲಿ ಗುರುವಾರದಿಂದ ಪ್ರಚಾರ ಆರಂಭಿಸಲಿದ್ದಾರೆ ಎಂದರು. ಸ್ವರೂಪ್ ಅವರ ತಾಯಿ ಲಲಿತಾ ಅವರ ಜೊತೆಗೂಡಿ ಚಾಲನೆ ಕೊಡಲಾಗಿದೆ. ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಪ್ರಚಾರ ಕೈಗೊಳ್ಳಲಾಗುವುದು. ಪ್ರಜ್ವಲ್ ಬಹುಮತದೊಂದಿಗೆ ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಪ್ರಧಾನಿ ಮೋದಿಜಿ ಅವರಿಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನವಿದೆ. ದೇಶದಲ್ಲಿ ಒಳ್ಳೆ ಕೆಲಸ ಮಾಡಿ ತೋರಿಸುತ್ತಿದ್ದು, ಬಿಜೆಪಿ ಪಕ್ಷ ಎನ್ನುವುದಕ್ಕಿಂತ ನಮಗೆ ಮೋದಿಜಿಯವರ ಬಗ್ಗೆ ಬಹಳ ಗೌರವವಿದೆ. ಬಹಳ ವರ್ಷದ ಕನಸಾದ ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ. ಇಡೀ ದೇಶದ ಜನರು ದರ್ಶನಕ್ಕಾಗಿ ಸರದಿಯಲ್ಲಿ ಹೋಗಿ ಬರ್ತಿದ್ದಾರೆ. ಮೋದಿಯವರ ಮೇಲೆ ನಮಗೆ ತುಂಬಾ ಗೌರವವಿದೆ. ಕಾಂಗ್ರೆಸ್ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ. ನಮ್ಮ ಅಭ್ಯರ್ಥಿ ಮತಗಳ ಬಗ್ಗೆ ನಾನು ಮಾತನಾಡುತ್ತೇನೆ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಇದೇ ವೇಳೆ ಶಾಸಕ ಎಚ್ಪಿ ಸ್ವರೂಪ್ ತಾಯಿ ಲಲಿತಮ್ಮ, ನಗರಸಭೆ ಮಾಜಿ ಅಧ್ಯಕ್ಷೆ ನೇತ್ರಾವತಿ ಗಿರೀಶ್, ಜೆಡಿಎಸ್ ಮುಖಂಡರಾದ ಪ್ರೇಮಮ್ಮ, ಪುಷ್ಪಲತಾ, ನಿರ್ಮಲಾ, ಗಿರೀಶ್ ಚನ್ನವೀರಪ್ಪ, ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ದೇಶದಲ್ಲೇ ಹಾಗೂ ನಮ್ಮ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು ಎಲ್ರಿಗೂ ಗೊತ್ತಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರುವಂಥ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಇಡೀ ನಮ್ಮ ಹಾಸನ ಟೌನಿನ 35 ವಾರ್ಡ್ಗಳಿರುವಂಥ ಒಂದು ದೊಡ್ಡ ಟೌನ್ ಹಾಗೂ ಇನ್ನು ಸುತ್ತಮುತ್ತಲ ಔಟ್ಸ್ಕರ್ಟ್ ಇರುವಂಥ ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆಗೂಡಿ ಹಾಸನ ಪೂರ್ತಿ ಟೌನ್ ಪೂರ್ತಿ 25ನೇ ತಾರೀಕುವರೆಗೂ 25/4/2024 26 ಚುನಾವಣೆ ಇದೆ. ಹಾಗಾಗಿ 25ನೇ ತಾರೀಕುವರೆಗೂ ಡೋರ್ ಟು ಡೋರ್ ಕ್ಯಾನ್ವಾಸ್ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾನು ಅವರೆಲ್ಲರಿಗೂ ಕೂಡ ಚಾಲನೆ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಬೆಂಬಲಿತ ಹೆಚ್ಐಎನ್ ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ.
ರಾಜ್ಯದಲ್ಲಿ ರಾಹುಲ್ ಗಾಂಧಿ ಪ್ರವಾಸ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಬಂದರೆ 100 ಸ್ಥಾನವಲ್ಲ 500 ಸ್ಥಾನ ಗೆಲ್ತೇವೆ ಎಂದು ಹೇಳಿದರು. ಹಾಸನ ನಗರದ ಶ್ರೀ ಸೀತಾರಾಮ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದ ಪ್ರಜ್ವಲ್ ರೇವಣ್ಣ, ಅವರು ಬಂದ್ರೆ ಏನು ಬದಲಾವಣೆ ಆಗೋದಿಲ್ಲ. ಅವರು ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ನಾವು ಅವರ ಬಗ್ಗೆ ತಲೆಕೆಡಿಸಿಕೊಳ್ಳಲ್ಲ. ಜನರು ಮೋದಿ ಅವರು 3ನೇ ಬಾರಿಗೆ ಗೆಲ್ಲಬೇಕೆಂದು ಬಯಸಿದ್ದಾರೆ. ಹಾಗಾಗಿ ಅವರ ಸಹಕಾರದೊಂದಿಗೆ ಮತ್ತಷ್ಟು ಅಭಿವೃದ್ಧಿಯ ಕೆಲಸ ಮಾಡ್ತೇವೆ. ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಪ್ರವಾಸ ವಿಚಾರವಾಗಿ ಮಾತನಾಡಿ, ಅವರು ಬಂದ ಕೂಡಲೇ ಬದಲಾಗುತ್ತೆ ಅನ್ನೋದು ಸುಳ್ಳು. ರಾಹುಲ್ ಗಾಂಧಿ ವರ್ಚಸ್ಸು ದಿನೇ ದಿನೇ ಕಡಿಮೆ ಆಗ್ತಿದೆ. ಅವರ ನಡವಳಿಕೆ, ಯೋಜನೆ ದೇಶಕ್ಕೆ ಪೂರಕವಾಗಿಲ್ಲ. ಜನರು ಎಲ್ಲವನ್ನ ನೋಡುತ್ತಿದ್ದು, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಎನ್ನುವ ಪರಿಸ್ಥಿತಿ ಇಲ್ಲ. ರಾಜ್ಯಕ್ಕೆ ಯಾರು ಬೇಕು, ದೇಶಕ್ಕೆ ಯಾರು ಬೇಕೆಂದು ಜನರು ಯೋಚನೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರದ ವಿರುದ್ಧ ನಿಲ್ಲೋ ಕಾಲ ಬರುತ್ತೆ ಎಂದು ಭವಿಷ್ಯ ನುಡಿದರು. ಲೋಕಸಭಾ ಚುನಾವಣೆಯಲ್ಲಿ ಹಾಸನದ ವಿವಿಧ ಭಾಗಗಳಲ್ಲಿ ಅದ್ಭುತವಾಗಿ ಪ್ರಚಾರ ನಡೆಸುತ್ತಿದ್ದು, ಹೆಣ್ಣುಮಕ್ಕಳೇ ಸ್ವಯಂ ಸ್ಫೂರ್ತಿಯಿಂದ ಬಂದು ಪ್ರಚಾರ ಮಾಡ್ತಿದ್ದಾರೆ. ಖಂಡಿತ 100ಕ್ಕೆ 100 ದೇವರು ಫಲ ಕೊಡೋ ವಿಶ್ವಾಸವಿದೆ. ಕುಮಾರಣ್ಣ ಚನ್ನರಾಯಪಟ್ಟಣದಲ್ಲಿ ರೋಡ್ ಶೋ ಹಾಗೂ ಬೃಹತ್ ಸಭೆ ನಡೆಸುತ್ತಾರೆ. ಕೇಂದ್ರ ಸಚಿವರು ನಾರಾಯಣಸ್ವಾಮಿ ಹಾಗೂ ಮಾಜಿ ಸಚಿವ ಮಾಧುಸ್ವಾಮಿ ಅವರು ನನ್ನೊಟ್ಟಿಗೆ ಪ್ರಚಾರ ನಡೆಸುತ್ತಾರೆ ಎಂದರು. ನರೇಂದ್ರ ಮೋದಿ ಅವರು 20 ಅಥವಾ 21ಕ್ಕೆ ಚಿಕ್ಕಬಳ್ಳಾಪುರ ಹಾಗೂ ಇತರೆ ಕಡೆ ಪ್ರವಾಸವಿದೆ ಎಂದು ಹೇಳಿದ್ದಾರೆ. ಅವರ ಪ್ರವಾಸ ನೋಡಿಕೊಂಡು ಯಡಿಯೂರಪ್ಪ ಅವರು ನಮ್ಮ ಜಿಲ್ಲೆಯಲ್ಲಿ ಪ್ರಚಾರ ಮಾಡ್ತಾರೆ. ಮೋದಿ ಅವರ ಪ್ರವಾಸ ಕಾರ್ಯಕ್ರಮ ಇನ್ನೂ ಅಂತಿಮವಾಗಿಲ್ಲ. ಚಿಕ್ಕಬಳ್ಳಾಪುರ, ಅರಸೀಕೆರೆ, ತುಮಕೂರು ಸೇರಿ 4 ಸ್ಥಳದಲ್ಲಿ ಕಾರ್ಯಕ್ರಮ ನಡೆಸುವ ಬಗ್ಗೆ ಚರ್ಚೆಯಾಗುತ್ತಿದೆ. ನಾವು ಕೂಡ ಅರಸೀಕೆರೆಗೆ ಬಂದ್ರೆ ಚಿತ್ರದುರ್ಗ, ತುಮಕೂರು, ಹಾಸನ ಕವರ್ ಆಗುತ್ತದೆ ಎಂದು ಹೇಳಿದ್ದೇವೆ. ಅವರ ಪ್ರವಾಸ ಅಂತಿಮ ಆದಾಗ ಗೊತ್ತಾಗಲಿದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ರು. ಪ್ರಚಾರಕ್ಕೆಂದು ಬಂದಿದ್ದ ಮಹಿಳೆಯರಲ್ಲಿ ಕೆಲ ಸಮಯ ಚರ್ಚಿಸಿದ್ರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಗಿರೀಶ್ ಚನ್ನವೀರಪ್ಪ, ಮಾಧ್ಯಮ ವಕ್ತಾರ ಹೊಂಗೇರೆ ರಘು, ಗಿರೀಶ್, ಪ್ರೇಮಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಇವಾಗ ಕ್ಯಾಂಪೇನಿಂಗ್ ಬಹಳ ಅದ್ಭುತವಾಗಿ ನಡೀತಾ ಇದೆ. ಸ್ವಂತ ವಾಲಂಟಿಯರ್ಸ್ ಆಗಿ ನೀವೇ ನೋಡ್ತಾ ಇದ್ದೀರಾ. ಹೆಣ್ಮಕ್ಳನ್ನು ಕೂಡ ಆಚೆ ಬಂದು ಇಲ್ಲ ನಾವು ಪ್ರಜ್ವಲ್ ರೇವಣ್ಣ ಪರ ಚುನಾವಣೆ ಮಾಡಬೇಕು, ಪ್ರತಿ ಮನೆಗೆ ಮುಟ್ಟುವಂಥ ಕೆಲಸ ಮಾಡಬೇಕು, ಮುಟ್ಟಿ ಮೋದಿ ಅವರ ಒಂದು ಸಾಧನೆಗಳನ್ನ ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿರೋಂಥ ಏನು ಶ್ರಮ ಹಾಕಿ ಕೆಲಸ ಮಾಡಿದ್ದಾರೆ, ದೇವೇಗೌಡರು ರೇವಣ್ಣ ಸಾಹೇಬ್ರು ಏನು ಶ್ರಮ ಹಾಕಿದ್ದಾರೆ ಜಿಲ್ಲೆಗೆ, ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮನೆಗೆ ಮುಟ್ಟಿಸೋಂಥ ಕೆಲಸನ ಮಾಡೋ ಅಂತ ನಿಟ್ಟಲ್ಲಿ ಇವತ್ತು ಹೆಣ್ಮಕ್ಳು ಕೂಡ ಕ್ಯಾಂಪೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಭಾಳ ಶುಭವಾದಂಥ ದಿನ ಇವತ್ತು. ಅದರಲ್ಲೂ ಕೂಡ ಹೆಚ್ಚಾಗಿ ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಮತ್ತು ಎಲ್ಲ ರಿಪೋರ್ಟರ್ಸು ಮತ್ತು ಹಾಗೂ ಕ್ಯಾಮ್ರಾಮನ್ನು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಮತ್ತು ಸಾರ್ವಜನಿಕರಿಗೆ, ಕರ್ನಾಟಕ ರಾಜ್ಯ ಜನತೆಗೆ, ನಮ್ಮ ಜಿಲ್ಲೆ ಜನತೆಗೆ ಮೊದಲನೇದಾಗಿ ಹೇಳಬೇಕು ಅಂದರೆ ಇವತ್ತು ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ. ವಾತಾವರಣನೂ ಭಾಳ ಚೆನ್ನಾಗಿದೆ. ಖಂಡಿತವಾಗ್ಲೂ 100% ಭಾಗ ದೇವ್ರ ಫಲ ಕೊಡ್ತಾನೆ ಅನ್ನೋ ಭಾವನೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂದರ್ಭ ಹನುಮಂತ ದೇವರಿಗೆ ಉತ್ತಮ ಮಳೆಯಾಗಲೆಂದು ವಿಶೇಷ ಪುಷ್ಪಾಲಂಕಾರದೊಂದಿಗೆ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದ ವತಿಯಿಂದ ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕೋಸಂಬರಿ ಪಾನಕ ವಿತರಿಸಲಾಯಿತು. ದೇಗುಲ ಸಮಿತಿ ಉಪಾಧ್ಯಕ್ಷೆ ಸೌಮ್ಯ ಆನಂದ್ ಮಾತನಾಡಿ, ಮಳೆಯೇ ಇಲ್ಲದ ಕಾರಣ ಕೆರೆಗಳು ಬತ್ತಿ ಹೋಗಿದ್ದು ರೈತರ ಬೆಳೆಗಳಿಗೂ ಸಹ ಸಮಸ್ಯೆಯಾಗಿದೆ. ಈಗಾಗಲೇ ಮುಂಗಾರು ರಾಜ್ಯ ಪ್ರವೇಶ ಮಾಡಬೇಕಿತ್ತು. ಆದರೆ ಕೆಲ ಕಾರಣದಿಂದ ಮುಂಗಾರು ಪ್ರವೇಶ ತಡವಾಗಿದ್ದು ಕುಡಿಯಲು ನೀರಿಲ್ಲದೆ ಜನ ತತ್ತರಿಸಿ ಹೋಗಿದ್ದಾರೆ. ಆದ್ದರಿಂದ ಇಂದು ಹನುಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದು ಕಷ್ಟ ನೀಗಿಸುವಂತೆ ಪ್ರಾರ್ಥಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ದೇಗುಲ ಟ್ರಸ್ಟ್ ಕಾರ್ಯದರ್ಶಿ ಪುನೀತ್, ಸಂತೋಷ್, ಬಿಬಿ ಶಿವರಾಜ್, ಆಡಿಟರ್ ಸುರೇಶ್, ಸೌಮ್ಯ, ಅಶ್ವಥ್, ರಮೇಶ್ ಹಾಗೂ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಶ್ರೀ ರಾಮನವಮಿಯ ಶುಭಾಶಯಗಳು. ಈ ದಿನ ಹೊಳೆಬೀದಿಯಲ್ಲಿ ನೆಲೆಸಿರುವ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಪೂಜೆ, ಅಭಿಷೇಕ ಹಾಗೆ ಪಾನಕ, ಕೋಸಂಬರಿ ಸೇವಾರ್ಥ ಮಾಡಿಸ್ಬಿಟ್ಟು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೀವಿ. ಹಾಗೆ ಮಳೆ ಇಲ್ಲ, ಮಳೆ ಬೆಳೆ ಎಲ್ಲ ಇದಾಗ್ಬಿಟ್ಟಿದೆ. ದಯವಿಟ್ಟು ಈ ರಾಮನವಮಿ ದಿವಸ ಆ ದೇವ್ರನ್ನ ಪ್ರಾರ್ಥನೆ ಮಾಡೋದೇನು ಅಂದರೆ ಮಳೆ ಒಂದು ಬಂದರೆ ಸಾಕು ನಮಗೆ. ಈಗ ಇನ್ನೇನು ಬೇಡ, ರೈತರಿಗೆ ಆಮೇಲೆ ಜನರಿಗೆ ಭಾರಿ ಕಷ್ಟ ಆಗೋಗ್ಬಿಟ್ಟಿದೆ. ಸ್ವರ್ಣಬಿಂದು ಪ್ರಾಶನದಿಂದ ಮಕ್ಕಳ ಆರೋಗ್ಯ ಸುಧಾರಣೆಯಾಗಲಿದೆ ಹಾಗೂ ಬುದ್ಧಿ ಚುರುಕುಗೊಳ್ಳಲಿದೆ ಎಂದು ಡಾಕ್ಟರ್ ಧನುಶ್ರೀ ತಿಳಿಸಿದರು.
ಅವರು ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿಯ ಶ್ರೀ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸ್ವರ್ಣಬಿಂದು ಪ್ರಾಶನ ಶಿಬಿರದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸ್ವರ್ಣಬಿಂದು ಪ್ರಾಶನದಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ, ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಹಾಗೂ ಏಕಾಗ್ರತೆ ಇನ್ನಿತರೆ ಪ್ರಯೋಜನ ಒಳಗೊಂಡಿರುವ ಸ್ವರ್ಣಬಿಂದು ಪ್ರಾಶನವನ್ನು ಪೋಷಕರು ಪ್ರತಿ ತಿಂಗಳು ಮಕ್ಕಳಿಗೆ ಹಾಕಿಸುವುದರಿಂದ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗಲಿದೆ. ಸ್ವರ್ಣಬಿಂದು ಒಂದು ಆಯುರ್ವೇದ ಗಿಡಮೂಲಿಕೆಯಿಂದ ತಯಾರಾಗುವ ಔಷಧಿಯಾಗಿದ್ದು ಪ್ರತಿ ತಿಂಗಳು ಪುಷ್ಯ ಮಾಸದಂದು ಹಾಕಲಾಗುತ್ತದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಅಧ್ಯಕ್ಷ ದೊರೆಸ್ವಾಮಿ ಮಾತನಾಡಿ, ಬೆಂಗಳೂರು, ಮೈಸೂರು ಮತ್ತಿತರೆ ನಗರ ಪ್ರದೇಶಗಳ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಶ್ರೀಮಂತರು ಹಾಕಿಸುತ್ತಿದ್ದ ಲಸಿಕೆಯಾಗಿದ್ದು, ಇದರ ಉಪಯೋಗ ಹಾಗೂ ಸಾಮರ್ಥ್ಯವನ್ನು ಅರಿತ ಸ್ವಾಮಿ ವಿವೇಕಾನಂದ ಶಾಲೆಯ ಮುಖ್ಯ ಶಿಕ್ಷಕರಾದ ಗೀತಾ ಅವರು ನಮ್ಮ ಭಾಗದ ಗ್ರಾಮೀಣ ಮಕ್ಕಳಿಗೂ ಸಹ ಈ ಸೌಲಭ್ಯ ಸಿಗಲು ಬೆಂಗಳೂರಿನಿಂದ ವೈದ್ಯರನ್ನ ಕರೆಸಿ ತಮ್ಮ ಶಾಲೆಯಲ್ಲಿ ಲಸಿಕೆ ಹಾಕಿಸುತ್ತಿರುವುದು ಸ್ವಾಗತಾರ್ಹ. ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಶಾಲೆ ಇನ್ನು ಅನೇಕ ಮತ್ತಿತರೆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಿ ಎಂದು ಆಶಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲಾ ವ್ಯವಸ್ಥಾಪಕರಾದ ಬಿಆರ್ ಅಭಿಲಾಷ್, ಮುಖ್ಯ ಶಿಕ್ಷಕರಾದ ಎನ್ಜಿ ಗೀತಾ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಆ ನಕ್ಷತ್ರ ವರ್ಷಕ್ಕೆ 13 ಸಲ ಬರುತ್ತೆ. ಒಂದು ತಿಂಗಳು ಮಾತ್ರ 2 ಸಲ ಬರುತ್ತೆ. ಸೊ 13 ಸಲ ಬರುತ್ತೆ. ಸೊ ಅದು ಯಾವಾಗ ಆಲ್ಮೋಸ್ಟ್ ಒಂದು 24 ಗಂಟೆಯಿಂದ 48 ಗಂಟೆ ಒಳಗಡೆ ತನಕ ಇರುತ್ತೆ ಆ ನಕ್ಷತ್ರ. ಆ ನಕ್ಷತ್ರದ ದಿನ ಹಾಕಿದಾಗ ಮಗುಗೆ ಜಾಸ್ತಿ ಗ್ರಾಸ್ಪ್ ಆಗುತ್ತೆ. ಅದು ಓವರ್ ಆಲ್ ಗ್ರೋತ್ ಆಗಿ ಡೆವಲಪ್ ಆಗುತ್ತೆ. ಈಗ ನಿಮ್ಮ ಮಕ್ಕಳಿಗೆ ಒಂದೊಂದು ವಾರಕ್ಕೆ ಒಂದೊಂದು ಕಾಯಿಲೆ ಬರುತ್ತೆ. ಉಸಿರಾಟದ ತೊಂದರೆ, ಜ್ವರ, ಕೆಮ್ಮು, ನೆಗಡಿ, ಚಿಕ್ಕದಕ್ಕೂ ಅದು ದೊಡ್ಡದಾಗ್ತಾ ಹೋಗುತ್ತೆ. ಈ ಸ್ವರ್ಣಬಿಂದು ಏನ್ ಮಾಡುತ್ತೆ, ಅದರಲ್ಲಿರೋ ಕೃತದಿಂದ ಆಗಲಿ, ಅದೆಲ್ಲ ನಾವು ಹಾಕಿರುವಂತಹ ಗೋಲ್ಡ್ ಚೂರ್ಣದಿಂದ ಆಗಲಿ ಏನಾಗುತ್ತೆ, ಮಗುಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಿಮಗೆ ಗೊತ್ತು, ಕುಡಿಯೋ ಹಾಲಿಂದ ಹಿಡಿದು ತಿನ್ನೋ ತರಕಾರಿ ತನಕ ಪ್ರತಿಯೊಂದನ್ನು ಅಡಲ್ಟ್ರೇಟೆಡ್ ಅಂತ, ಅಂದ್ರೆ ಎಲ್ಲ ಬೆರಕೆ, ಯಾವುದೂ ಅದ್ರದ್ದು ನಿಮ್ಮ ಕಾಲದಲ್ಲಿ ಸಿಕ್ತಿದ್ದಂತ ಒಂದು ನಿಜವಾದ ಪೌಷ್ಟಿಕಾಂಶತೆ ಸಿಗ್ತಾ ಇಲ್ಲ ಇವಾಗ. ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ರಾಮನಾಥಪುರದ ಪಟ್ಟಾಭಿರಾಮ ಶಾಲಾ ಆವರಣದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರವಾಗಿ ರಾಮನಾಥಪುರ ಹೋಬಳಿ ಮಟ್ಟದ ಚುನಾವಣಾ ಪ್ರಚಾರ ಸಭೆ ಆಯೋಜಿಸಲಾಗಿತ್ತು. ಅರ್ಕಲ್ಗೂಡು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಭಾಗವಹಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ನೆರೆದಿದ್ದ ಕಾರ್ಯಕರ್ತರಿಗೆ ತಿಳಿಸಿದರು. ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ ಮಾತನಾಡಿ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ರಿಗೆ ಮತ ಕೊಟ್ಟು ಅವರನ್ನ ಜಯಶೀಲನರಾಗಿ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದಿಂದ ಘೋಷಣೆಯಾದ ಎಲ್ಲ ಗ್ಯಾರಂಟಿಗಳು ಸಾರ್ವಜನಿಕರಿಗೆ ತಲುಪಿಸಿದ್ದೇವೆ. ಅದರಿಂದ ಎಲ್ಲ ನನ್ನ ಮತ ಬಾಂಧವರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಇನ್ನೊಬ್ಬ ಮುಖಂಡ ಕೃಷ್ಣೇಗೌಡ ಮಾತನಾಡಿ, ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪಟೇಲ್ ಅವರಿಗೆ ಮತ ಕೊಟ್ಟು ಅವರನ್ನ ಜಯಶೀಲರನ್ನಾಗಿ ಮಾಡಬೇಕು ಮತ್ತು ನಿಮ್ಮಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇಎಚ್ ಲಕ್ಷ್ಮಣ್, ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಜಾವಗಲ್ ಮಂಜುನಾಥ್, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಟೇಲ್ ಶಿವಪ್ಪ, ಅರ್ಕಲ್ಗೂಡು ಕಾಂಗ್ರೆಸ್ ಮುಖಂಡರಾದ ಜಿಲ್ಲಾ ವೈದ್ಯಕೀಯ ಘಟಕದ ಅಧ್ಯಕ್ಷ ಡಾ ದಿನೇಶ್ ಭೈರೇಗೌಡ, ಹೊಳೆನರಸೀಪುರ ಕೆಪಿಸಿಸಿ ಸದಸ್ಯ ಮಂಜೇಗೌಡ, ಕಾಂಗ್ರೆಸ್ ಮುಖಂಡರಾದ ಸಿಟಿ ಸುರೇಶ್ ಚೋಳೇನಹಳ್ಳಿ, ಸಿಡಿ ದಿವಾಕರ್ ಗೌಡ, ಬಿಳಗುಳಿ ರಾಮೇಗೌಡ, ಗಣೇಶ್ ಬೇಲಾಪುರಿ, ಹಾಸನ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ದಾವೂದ್, ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗೊರೂರು, ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ದಿನೇಶ್, ಐಎನ್ಟಿಯುಸಿ ಜಿಲ್ಲಾಧ್ಯಕ್ಷ ರಾಮಚಂದ್ರ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಕಡಾಕಡಿ ಪೀರ್ಸಾಬ್, ವಿನಯ್ ಗಾಂಧಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಗುರು, ಆಶ್ರಯ ಸಮಿತಿ ಸದಸ್ಯ ವಿಜಯ್, ಮಾಧ್ಯಮ ಸಂವಹನ ಮತ್ತು ಸಾಮಾಜಿಕ ಜಾಲತಾಣ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷ ವಿಜಯ್, ಹಾಸನ ಜಿಲ್ಲೆ ಹಾಗೂ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಮುಂಚೂಣಿ ಘಟಕದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. HCN ನ್ಯೂಸ್, ಅರ್ಕಲ್ಗೂಡು. ಸರ್ವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಮವಾಗಿ ಹೋಗ್ತಕ್ಕಂತ ಅವಕಾಶವನ್ನ ಮಾಡಿಕೊಟ್ಟಿದೆ. ಅದನ್ನೆಲ್ಲರೂ ಕೂಡ ತಾವೆಲ್ಲ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಅದ್ರ ಜೊತೆಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ತಾತ ಜಿ ಪುಟ್ಟಸ್ವಾಮಿ ಗೌಡರು ಸಚಿವರಾಗಿ, ಸಂಸದರಾಗಿ ಈ ಭಾಗಕ್ಕೆ ಏನೇನ್ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ. ನಾನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹತ್ತಿರಕ್ಕೆ ಬಂದು ಚುನಾವಣೆಯಲ್ಲಿ ನಾನು ಸೋತೆ. ಮತ್ತೆ ಜಿಲ್ಲಾ ನಾಯಕರುಗಳು, ರಾಜ್ಯ ನಾಯಕರುಗಳ ಒಂದು ಕಟ್ಟಪ್ಪಣೆ ಮೇರೆಗೆ ನನಗೆ HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಒಂದು ಸಮಾಜ ಅಭಿವೃದ್ಧಿ ಹೊಂದಬೇಕಾದರೆ ರಾಜಕೀಯವಾಗಿ ಸಹಕಾರ ಅತ್ಯಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲ ಕೊಡುವುದಾಗಿ ಕರ್ನಾಟಕ ಮಾದಿಗ ದಂಡೋರ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂ ಶಂಕರಪ್ಪ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ ಮಾದಿಗ ಸಮುದಾಯವು ಅತ್ಯಂತ ಕೆಳ ಸಮುದಾಯವಾಗಿರುತ್ತದೆ ಮತ್ತು ಕಟ್ಟಕಡೆಯ ಸಮಾಜವಾಗಿದ್ದು, ನಮ್ಮ ಸಮಾಜಕ್ಕೆ 18% ಮೀಸಲಾತಿಯಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ತುಂಬಾ ಅನ್ಯಾಯವಾಗಿರುತ್ತದೆ. ನಾವು ಸುಮಾರು 30 ವರ್ಷಗಳಿಂದ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ಹಲವಾರು ಹೋರಾಟಗಳನ್ನು ರಾಜ್ಯದೆಲ್ಲೆಡೆ ಮಾಡುತ್ತಾ ಬಂದಿರುತ್ತೇವೆ. ಇದರ ಪ್ರತಿಫಲವಾಗಿ ರಾಜ್ಯ ಬಿಜೆಪಿ ಸರ್ಕಾರವು ಎಜೆ ಸದಾಶಿವ ಆಯೋಗದ ವರದಿಯನ್ನು ರಚನೆ ಮಾಡಿತು ಎಂದರು. ಅದಾದ ನಂತರ ಈ ಮೀಸಲಾತಿಗೆ ಯಾವುದೇ ಕಚೇರಿ ಅಥವಾ ಹಣಕಾಸು ನೆರವನ್ನ ನೀಡಲು ವಿಳಂಬ ಮಾಡಿರುತ್ತಾರೆ. ಇದರ ಮನಗಂಡ ಸಮ್ಮಿಶ್ರ ಸರ್ಕಾರದಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರ ಸರ್ಕಾರ ಈ ಸಮಿತಿಗೆ ಹಣಕಾಸು ನೆರವನ್ನ ನೀಡಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ಮುನ್ನಡೆಸಲು ಸಹಕಾರ ನೀಡಿರುತ್ತಾರೆ. ನಂತರ ಎಜೆ ಸದಾಶಿವ ಆಯೋಗದ ವರದಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ವರದಿ ನೀಡಿರುತ್ತೇವೆ. ಆದರೆ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುಟಿ 2 ಮಾಡದೆ ಈ ಒಂದು ವರದಿಯನ್ನ ಹಾಗೆಯೇ ಮುಚ್ಚಿಟ್ಟಿರುತ್ತಾರೆ. ನಂತರ ದಿನಗಳಲ್ಲಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುತ್ತಾರೆ. ನಮ್ಮ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ರಾಜಕೀಯವಾಗಿ ನಮ್ಮ ಸಮಾಜವನ್ನ ಗುರುತಿಸಿರುತ್ತಾರೆ. ತದನಂತರ ನಮ್ಮ ಸಮಾಜದ ಐಎಎಸ್ ಆಫೀಸರ್ ಗೋನಾಳ ಭೀಮಪ್ಪರನ್ನ ಕೆಪಿಎಸ್ಸಿ ಅಧ್ಯಕ್ಷರಾಗಿ ನೇಮಕ ಮಾಡಿ ಸಮಾಜದ ಹಿತ ಕಾಪಾಡಿರುವ ಪಕ್ಷ ಜೆಡಿಎಸ್ ಪಕ್ಷವಾಗಿರುತ್ತದೆ ಎಂದು ಹೇಳಿದರು. ಜಿಲ್ಲೆಯ ಮಾದಿಗ ಸಮಾಜದ ಬಂಧುಗಳಲ್ಲಿ ವಿನಂತಿ ಏನೆಂದರೆ, ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲ ನೀಡಬೇಕಾಗಿ ಜಿಲ್ಲೆಯ ಮಾದಿಗ ಸಮಾಜದವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಎಂದರು. ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ವತ್ಸಲಾ ಶೇಖರಪ್ಪ, ಆಲೂರು ವೆಂಕಟಯ್ಯ, ಸುರೇಶ್ ಬೆಟ್ಟಸಾತೇನಹಳ್ಳಿ, ಕೆಆರ್ ಲೋಕೇಶ್, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವು ಸಮಾಜ ಒಂದು ತೀರ್ಮಾನ ತಗೊಂಡಿದ್ದೀವಿ. ರಾಜ್ಯ ಮಟ್ಟದಲ್ಲಿ ಇಡೀ ಸಮಾಜ ಬಿಜೆಪಿ ಮತ್ತು ಎನ್ಡಿಎ ಕೂಟಕ್ಕೆ ಈ ಸಾರಿ ಸಂಪೂರ್ಣ ಬೆಂಬಲ ಸೂಚಿಸಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆ ತೀರ್ಮಾನದಂತೆ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಸಹ ಸಮಾಜ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಈ ಪತ್ರಿಕಾಗೋಷ್ಠಿ ಕರೆಯಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದ ಅನೇಕ ಮುಖಂಡರು ಹೇಳಿದರು. ಅದಕ್ಕೆ ಇಲ್ಲೇ ಆಗಮಿಸಿದ್ದೇನೆ. ಈ ಪತ್ರಿಕಾಗೋಷ್ಠಿ ಯಾಕೆ ಸಾಮಾಜಿಕ ಕಂಪ್ಲಿ ಸಮಾಜ ಪೂರ್ತಿ ಇಂಡಿಯಾಗೆ ಸಹಾಯ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಳ್ಬೇಕಾದ್ರೆ ಇದರ ಹಿನ್ನೆಲೆ ಬಹಳ ದೊಡ್ಡದಾಗಿದೆ. 30 ವರ್ಷಗಳ ನಾವು ವರ್ಗೀಕರಣಕ್ಕೆ ಹೆಸರಲ್ಲಿ ಹೋರಾಟ ಮಾಡಿದಾಗ ಕಾಂಗ್ರೆಸ್ಸು ಕಮಿಷನ್ ಹಾಕ್ತು, ಅದಕ್ಕೆ ಅದೇನು ಕೊಟ್ಟಿಲ್ಲ, ಅದಕ್ಕೆ ಸಹಾಯ ಮಾಡಲಿಲ್ಲ. ಬಿಜೆಪಿ ಸರ್ಕಾರ ಬಂದ ಮೇಲೆ ಅದಕ್ಕೆ ಹಣ ಬಿಡುಗಡೆ ಮಾಡಿ ವರದಿ ಬರೋ ರೀತಿಯಲ್ಲಿ ಮಾಡಿ ನಂತರ ಸರ್ಕಾರಕ್ಕೆ ಕಳಿಸಿದ ವರ್ಗೀಕರಣ ಸದಾಶಿವ ಅದು ಕರ್ನಾಟಕದ ಸರ್ಕಾರ. ರಾಮನವಮಿ ಪ್ರಯುಕ್ತ ಶ್ರೀ ಪ್ರಸನ್ನ ಸೀತಾರಾಮಾಂಜನೇಯ ದೇಗುಲದಲ್ಲಿ ಸೀತಾರಾಮಾಂಜನೇಯ ಭಜನಾ ಮಂಡಳಿ ಸುವರ್ಣ ಮಹೋತ್ಸವದ ಅಂಗವಾಗಿ ಶ್ರೀ ಬಾಲರಾಮ ಹಾಗೂ ಶ್ರೀ ಬಾಲಲಕ್ಷ್ಮಣನ ತೊಟ್ಟಿಲು ಸೇವೆ ವಿಶೇಷವಾಗಿ ನೆರವೇರಿಸಲಾಯಿತು. ಬೇಲೂರಿನ ಇತಿಹಾಸ ಪ್ರಸಿದ್ಧ ಕೋಟೆಬಾಗಿಲು ಆಂಜನೇಯ ಸ್ವಾಮಿ ಸನ್ನಿಧಾನ ಎಂದೇ ಪ್ರಸಿದ್ಧವಾಗಿರುವ ಸೀತಾರಾಮಾಂಜನೇಯ ದೇಗುಲದಲ್ಲಿ 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದ ಸೀತಾರಾಮಾಂಜನೇಯನಿಗೆ ವಿಶೇಷವಾದ ಅಭಿಷೇಕ, ಹೋಮ ಹಾಗೂ ಸಾಮೂಹಿಕ ನವಗ್ರಹ ಹೋಮ ಹಾಗೂ ತಿಲಕ ಹೋಮವನ್ನು ಆಯೋಜಿಸುವ ಮೂಲಕ ವಿಶೇಷ ಪೂಜೆ ವಿಧಿವಿಧಾನಗಳನ್ನು ಶ್ರೀ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಹಾಗೂ ಪ್ರಧಾನ ಅರ್ಚಕರಾದ ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಇದೇ ಪ್ರಥಮ ಬಾರಿಗೆ ಮದ್ರಾಸಿನ ಸರೋಜ ಹಾಗೂ ಉಪೇಂದ್ರ ದಂಪತಿಗಳು ಅಯೋಧ್ಯೆಯಲ್ಲಿನ ಶ್ರೀ ಬಾಲರಾಮನ ಮೂರ್ತಿ ಹಾಗೂ ಲಕ್ಷ್ಮಣ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಂದಂತಹ ಮುತ್ತೈದೆಯರಿಂದ ತೊಟ್ಟಿಲ ಸೇವೆ ನೆರವೇರಿಸಿ ಪೂಜಿಸಲಾಯಿತು. ಈ ವೇಳೆ ಮಾತನಾಡಿದ ಸೀತಾರಾಮಾಂಜನೇಯ ದೇಗುಲದ ಅಧ್ಯಕ್ಷರಾದ ರಘುಪತಿ, ಈ ಹಿಂದೆ ನಮ್ಮ ತಂದೆಯವರು ದೇವಾಲಯವನ್ನ ಕಟ್ಟಿ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಂಡು ಬಂದಿದ್ರು. ಅದರಂತೆ ಇಡೀ ತಾಲೂಕಿನಲ್ಲಿ ಊರ ಬಾಗಿಲ ಸೀತಾರಾಮಾಂಜನೇಯ ಎಂದು ಹೆಸರು ಪಡೆದಿದೆ.
ಅದರಂತೆ ನಮ್ಮ ಭಜನಾ ಮಂಡಳಿ 50ನೇ ವರ್ಷದ ಸುವರ್ಣ ಸಂಭ್ರಮದ ಹೊಸ್ತಿಲಿನಲ್ಲಿದ್ದು ಪ್ರತಿ ವರ್ಷದಂತೆ ಈ ವರ್ಷ ಸಹ ರಾಮನವಮಿ ಅದ್ದೂರಿಯಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಸುಮಾರು 15 ದಿನಗಳ ಕಾಲ ವಿಶೇಷ ಪೂಜೆ, ಭರತನಾಟ್ಯ, ಹರಿಕಥೆ, ಗಮಕ ಸೇರಿದಂತೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ 10 ಹಲವಾರು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಭಕ್ತರು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದರು. ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ, ರಾಮನವಮಿಯನ್ನ ವಿಶೇಷವಾಗಿ ಈ ಬಾರಿ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಅದರಲ್ಲೂ ಸಹ ಸೀತಾರಾಮಾಂಜನೇಯ ಸ್ವಾಮಿ ದೇಗುಲದಲ್ಲಿ ಬಾಲರಾಮ ಲಕ್ಷ್ಮಣರ ಮೂರ್ತಿಯನ್ನ ತಂದು ಎಲೆ ತೊಟ್ಟಿಲಿನಲ್ಲಿ ಲಾಲಿ ಹಾಡುವ ಮೂಲಕ ಅವರನ್ನ ಪೂಜಿಸಲಾಗುತ್ತಿದೆ. ಈ ಬಾರಿ ಬರಗಾಲ ಮತ್ತು ಮಳೆ ಇಲ್ಲದ ಹಿನ್ನೆಲೆ ಶ್ರೀರಾಮ ಹಾಗೂ ಆಂಜನೇಯ ಮೂರ್ತಿಗೆ ವಿಶೇಷ ಸಂಕಲ್ಪ ಮಾಡಲಾಗಿದೆ ಎಂದರು. ಈ ವೇಳೆ ನೂರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ವಿಶೇಷವಾದ ರಾಮ ಸಂಕೀರ್ತನಾ ಕೀರ್ತನೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ದೇಗುಲದ ಉಪಾಧ್ಯಕ್ಷ ಮುರಳಿ, ಪ್ರಧಾನ ಅರ್ಚಕರಾದ ನಂಜುಂಡಸ್ವಾಮಿ ಹಾಗೂ ಶ್ರೀರಾಮ ಲಕ್ಷ್ಮಣ ವಿಗ್ರಹ ದಾನಿಗಳಾದ ಸರೋಜಾ, ಉಪೇಂದ್ರರಾವ್ ಹಾಗೂ ಕಸಾಪ ಮಾಜಿ ಅಧ್ಯಕ್ಷ ಮಾ ಶಿವಮೂರ್ತಿ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹೋಮಗಳು ಎಲ್ಲ ಈ ದೇವಸ್ಥಾನದಲ್ಲಾಗಿದೆ. ಅದಕ್ಕೆಲ್ಲ ಕಾರಣ ಅಂದರೆ ನಾವೆಲ್ಲ ಕಾರಣ, ನಮ್ಮೆಲ್ಲರೂ ಸಹಕಾರದಿಂದ ಹೋಮಗಳು ಸಣ್ಣ ಭಾಳ ವಿಶೇಷವಾದ ವಿಚಾರ. ಜೊತೆಗೆ ಇನ್ನೂ ಸಹಿತ 6 ದಿವಸ ಪೂಜೆ ಇರುತ್ತೆ. ಪೂಜೆ ಇರುತ್ತೆ. ಎಲ್ಲರೂ ಬರ್ಬೋದು, ಭಾಗವಹಿಸ್ಬೋದು. ಈ ವರ್ಷ ವಿಶೇಷ ಅಂದರೆ 50ನೇ ವರ್ಷ ಆಗಿದೆ. 50ನೇ ವರ್ಷ ಆದ್ದರಿಂದ ಶ್ರೀ ಭಗವಾನ್ ಸೀತಾರಾಮ ದೇವಸ್ಥಾನದಲ್ಲಿ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. 10ನೇ ತಾರೀಕಿಂದ 24ನೇ ತಾರೀಕುವರೆಗೂ ಪ್ರತಿದಿನ ಅಭಿಷೇಕ, ಭಜನೆ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಇದು 50ನೇ ವರ್ಷ ಯಾಕೆ ಅಂತಂದರೆ, ಹಿಂದೆ 72-73ರಲ್ಲಿ ತಂದೆಯವರು ಇಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ಸೀತಾರಾಮ ಭಜನಾ ಮಂಡಳಿ ಅಂತ. ರಾಜ್ಯದಲ್ಲಿ ಪಕ್ಷ ನೀಡಿರುವ ಜನಪರ ಯೋಜನೆಗಳನ್ನು ಅವಲೋಕಿಸಿ ಕಾಂಗ್ರೆಸ್ ಪಕ್ಷದ ಎಂಪಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಮತ ನೀಡುವಂತೆ ಆಜಾದ್ ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಶಿರ್ ಅಹಮದ್ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿ 2011ರಂದು ಬ್ಲಾಕ್ ಮನಿ ವಿಚಾರವನ್ನ ಇಟ್ಟುಕೊಂಡು ಅಂದಿನ ಗುಜರಾತ್ ಮುಖ್ಯಮಂತ್ರಿಗಳಾಗಿದ್ದ ನರೇಂದ್ರ ಮೋದಿ ಅವರು ಇಡೀ ಭಾರತದಲ್ಲಿ ಸುಳ್ಳು ಪ್ರಚಾರ ಮಾಡುವ ಮೂಲಕ ಇಡೀ ದೇಶದ ಮತದಾರರನ್ನ ಸೆಳೆಯಲು ಯಶಸ್ವಿಯಾದರು. ನಂತರ ನಮ್ಮ ರಾಜ್ಯಕ್ಕೆ ಪ್ರವೇಶಿಸಿ ಅವರ ಅನುಯಾಯಿಗಳು ಇದೇ ಸುಳ್ಳನ್ನ ಹಬ್ಬಿಸಲು ಸುಳ್ಳನ್ನ ಹಬ್ಬಿಸುವಂತಹ ಕುಖ್ಯಾತಿಗಳು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರ ದೇಶಪ್ರೇಮ, ಆರ್ಥಿಕ ವ್ಯವಸ್ಥೆಯನ್ನ ವಿನಾಶದ ಅಂಚಿನಲ್ಲಿದೆ ಎಂದು ಜನರ ದೇಶಪ್ರೇಮವನ್ನ ಭಾವನಾತ್ಮಕವಾಗಿ ಕೆರಳಿಸಿ ಜನರಲ್ಲಿ ಭಯಭೀತಿ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದ್ರು. ಜಿಲ್ಲೆಯ ಪ್ರತಿಯೊಂದು ಹೋಬಳಿ, ತಾಲೂಕು ಕೇಂದ್ರಗಳಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಅಂದರೆ ಸಂತೆ ಮೈದಾನ, ಮಾರುಕಟ್ಟೆ ಪ್ರದೇಶದಲ್ಲಿ ಕಬ್ಬಿಣದ ಬೋರ್ಡ್ಗಳನ್ನು, ಸುಳ್ಳು ಮಾಹಿತಿಗಳನ್ನು ಬರೆಸಲಾಯಿತು. ಕಬ್ಬಿಣದ ಫಲಕದಲ್ಲಿ ಪ್ರಸ್ತಾಪಿಸಿದ ಸುಳ್ಳಿನ ಹಾಗೂ ಕಾಲ್ಪನಿಕ ಕಥೆಗಳನ್ನು ಪ್ರಸ್ತಾಪಿಸಲಾಯಿತು. ಕರ್ನಾಟಕ ರಾಜ್ಯದ 6 ಕೋಟಿ ಜನರಿಗೆ ನರೇಂದ್ರ ಮೋದಿಜಿಯವರ ಸಂಘಟನೆಯ ಸಂದೇಶ ಭಾರತೀಯರೇ ಏಳಿ ಕಪ್ಪು ಹಣದ ವಿರುದ್ಧ ನೈತಿಕ ಯುದ್ಧ ಎಂದು ಕರೆ ಕೊಟ್ಟರು. ಇವರ ಕುತಂತ್ರಗಳನ್ನ ಭಾರತೀಯರು ಪ್ರಶ್ನಿಸಿದರೆ ಅದೊಂದು ದೇಶದ್ರೋಹ ಎಂದು ಆರೋಪಿಸಿದ್ದು, ಭಾರತದಲ್ಲಿ ಭಾರತೀಯರ ದೇಶಪ್ರೇಮಗಳು ಹಾಗೂ ಸಂವಿಧಾನದ ಪ್ರಜಾಪ್ರಭುತ್ವದ ಹತ್ಯಾಕಾಂಡವಾಗಿದೆ ಎಂದು ಆರೋಪಿಸಿದರು. ರಾಷ್ಟ್ರದ ರಾಜಕಾರಣವನ್ನ ಸಮಗ್ರವಾಗಿ ಅರ್ಥ ಮಾಡಿಕೊಂಡು ಸುಭದ್ರ ಸರ್ಕಾರ ರಚಿಸಲು ಜಾಗೃತರಾಗಬೇಕು. ಕಾಂಗ್ರೆಸ್ ಪಕ್ಷ ನೀಡಿರುವ ಜನಪರ ಯೋಜನೆಗಳನ್ನು ಅವಲೋಕಿಸಿ ಸರ್ವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಮತ ಹಾಕಲು ಕೋರಿದ್ರು. ಕಾಂಗ್ರೆಸ್ ಮುಖಂಡರಾದ ವಾಸಿಂ ಖಾನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಕೆಲವಾರು ದಿನಗಳಲ್ಲಿ ಚುನಾವಣೆ ಆರಂಭವಾಗುತ್ತದೆ. ಈ ಚುನಾವಣೆಗಳಲ್ಲಿ ಜನಪರವಾದಂತಹ ಕಾರ್ಯಕ್ರಮಗಳನ್ನು, ಆಶ್ವಾಸನೆಗಳನ್ನು ಪಕ್ಷಗಳು ಬಿಡುಗಡೆ ಮಾಡಬೇಕು. ಈ ಹಿಂದೆ ಬಿಜೆಪಿ ಸರ್ಕಾರ ಸುಮಾರು 2011ರಲ್ಲಿ ಒಂದು ಸುಳ್ಳು ಪ್ರಚಾರಗಳಿಂದ ಮುಗ್ಧ ಜನರನ್ನ ಭಾವನೆಯನ್ನು ಕಿತ್ತಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಅಧಿಕಾರ ಪಡೆದು 10 ವರ್ಷ ಆದರೆ ಯಾವುದೇ ಒಂದು ಅವ್ರು ಕೊಟ್ಟಂಥ ಆಶ್ವಾಸನೆ ಈಡೇರಲಿಲ್ಲ. ಅದರ ಪ್ರಮುಖವಾಗಿ ಅದನ್ನು ಎಂಥ ಸುಳ್ಳು ಹೇಳಿದ್ರೆ, ಒಂದು ಸ್ಟೀಲ್ ಬೋರ್ಡಲ್ಲಿ ಬಂದು 2 ಕೋಟಿ ಉದ್ಯೋಗ ಕೊಡ್ತೀವಿ, ಎಲ್ಲರ ಖಾತೆಗೆ 3 ಲಕ್ಷ ರೂಪಾಯಿ ಕೊಡ್ತೀವಿ, ಮತ್ತು ಪ್ರತಿ ಕುಟುಂಬಕ್ಕೆ 5 ಲಕ್ಷ ನಾವೆಲ್ಲ ಅನುದಾನ ಸರ್ಕಾರ ಒಂದು. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ
ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾಡಳಿತ ಹಾಗೂ ಬೇಲೂರು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾನದ ಜಾಗೃತಿ ಮೂಡಿಸಲಾಯಿತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಮಾಡುವುದು ಸಂವಿಧಾನದ ಮೂಲಭೂತ ಹಕ್ಕೆಂದು ಚುನಾವಣಾಧಿಕಾರಿ ಮಂಜುನಾಥ್ ತಿಳಿಸಿದರು. ಬೇಲೂರು ಪಟ್ಟಣದ ಚೆನ್ನಕೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಮತದಾನ ಆಂದೋಲನ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಸಂವಿಧಾನದ ವ್ಯವಸ್ಥೆಯಡಿಯಲ್ಲಿ ಮತದಾನದ ಹಕ್ಕನ್ನು ಪಡೆದಿರುವ ನಾವು ತಪ್ಪದೇ ಮತದಾನ ಮಾಡಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿಯಲ್ಲಿ ಯಾವುದೇ ಭಯವಿಲ್ಲದೆ ನೈತಿಕವಾಗಿ ಮತದಾನ ಮಾಡಿದ್ರೆ ಉತ್ತಮ ಸರ್ಕಾರ ರಚನೆ ಮಾಡಲು ಸಹಕಾರಿಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ತಪ್ಪದೇ ನಿಮ್ಮ ಹಕ್ಕನ್ನ ಚಲಾಯಿಸಬೇಕು ಎಂದರು. ಬಳಿಕ ಸಹಾಯಕ ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಮಮತಾ ಮಾತನಾಡಿ, ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಯಾರು ಹೊರಗಡೆ ಹೋಗದೆ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಲು ತಾಲೂಕಿನ ಸಮಸ್ತ ಮತದಾರರು ಕೈಜೋಡಿಸುವ ಮೂಲಕ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸ್ವೀಪ್ ಸಮಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇದೇ ಏಪ್ರಿಲ್ 26ರಂದು ನಡೀತಕ್ಕಂಥ ಒಂದು ಮತದಾನ. ಆ ಮತದಾನಕ್ಕೆ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಸಲುವಾಗಿ ಇವತ್ತು ನಮ್ಮ ತಾಲೂಕು ಸ್ವೀಪ್ ಸಮಿತಿಯ ವತಿಯಿಂದ ಏನು SBM ವಾಹನಗಳ ಒಂದು ರ್ಯಾಲಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಮತದಾರರು ಏನು ಏಪ್ರಿಲ್ 26ನೇ ತಾರೀಕು ನಡೀತಕ್ಕಂಥ ಮತದಾನದಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. 26ನೇ ತಾರೀಕು ಎಲ್ಲ ಮತದಾರರು ಬೇಲೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಬ್ಬರು ಮತದಾರರು ಕೂಡ ಮತದಾನ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇದು ನಮ್ಮ ಕರ್ತವ್ಯ ಕೂಡ. ಈ ಕರ್ತವ್ಯನ ಪ್ರತಿಯೊಬ್ಬರು ಕೂಡ ಈ ಕರ್ತವ್ಯದಿಂದ ಹೊರಗಡೆ ಹೋಗದೇನೆ, ಕರ್ತವ್ಯದಿಂದ ತಪ್ಪಿಸ್ಕೊಳ್ದೇನೆ ಈ ಕರ್ತವ್ಯ ನಿರ್ವಹಿಸಿ ಏಪ್ರಿಲ್ 20 ಮಂಗಳವಾರ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಾಗೂ ಕಂಡಕ್ಟರ್ ವೃತ್ತಿ ಮಾಡುತ್ತಿದ್ದ ನೌಕರ ಮನೆಯಲ್ಲಿಯೇ ಸುಮಾರು 8 ಗಂಟೆಗೆ ನೇಣಿಗೆ ಶರಣಾಗಿದ್ದಾರೆ ಎಂದು ಮಾಹಿತಿ ತಿಳಿದುಬಂದಿದೆ. ಸಕಲೇಶಪುರದ UR ಕುಮಾರ್ ಕೆಲವು ದಿನಗಳಿಂದ ಕೆಲಸಕ್ಕೆ ಬಾರದೆ ಏಕಾಂತವಾಗಿ ಮನೆಯಲ್ಲಿಯೇ ಕಾಲ ಕಳೆದು ಕೌಟುಂಬಿಕ ಕಲಹಗಳಿಂದ ಮನನೊಂದು ನೇಣಿಗೆ ಶರಣಾಗಿದ್ದಾರೆ ಎಂದು ತಿಳಿದುಬಂದಿದೆ. ಇವರು ಮೂಲತಃ ಸಕರಾಯಪಟ್ಟಣದ ಒದ್ದೆಬೋರನಹಳ್ಳಿಯ ನಿವಾಸಿಯಾಗಿದ್ದು, ಕೆಲಸದ ನಿಮಿತ್ತವಾಗಿ ಸಕಲೇಶಪುರ ದೇವಸ್ಥಾನದ ಹತ್ತಿರ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಕೇವಲ 48 ವರ್ಷದ ಪ್ರಾಯವಾಗಿದ್ದ ಇವರು 3 ಜನ ಪತ್ನಿಯರನ್ನ ಹೊಂದಿದ್ದು, ಮೊದಲನೇ ಪತ್ನಿಯಿಂದ ಡೈವರ್ಸ್ ಆಗಿದ್ದು, ಎರಡನೇ ಪತ್ನಿಯ ಮಾಹಿತಿ ಇದುವರೆಗೂ ತಿಳಿದು ಬಂದಿಲ್ಲ. ಆದರೆ 3ನೇ ಪತ್ನಿಗೆ ಒಂದು ಮಗು ಇದೆಯೆಂಬ ಮಾಹಿತಿ ಲಭ್ಯವಾಗಿದೆ. ಅವರು ಉದಯವಾರ ಹಾಗೂ ಮೈಸೂರು ರೂಟ್ಗಳಲ್ಲಿ ಬಸ್ ಚಾಲನೆ ಮಾಡುವ ಮುಖಾಂತರ ಉದಯವಾರ ಹಳ್ಳಿಗರ ಉತ್ತಮ ಸ್ನೇಹ ಸಂಪಾದಿಸಿಕೊಂಡಿದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಸ್ವಗೃಹಕ್ಕೆ ಭೇಟಿ ನೀಡಿ FIR ದಾಖಲಿಸಿಕೊಂಡಿದ್ದಾರೆ. ಶವವನ್ನು ಶವಾಗಾರ ಗೃಹಕ್ಕೆ ಸಾಗಿಸಲಾಗಿದೆ ಎಂದು ತಿಳಿದು ಬಂದಿದೆ. HCN ನ್ಯೂಸ್, ಸಕಲೇಶಪುರ. ಜಿಲ್ಲೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಮರ್ಸ್ ಕಾಲೇಜಿನಿಂದ ಏಪ್ರಿಲ್ 16ರಂದು ಹಾಸನ ನಗರದಲ್ಲಿ ಲೋಕಸಭಾ ಚುನಾವಣೆ ಮತದಾನ ಜಾಗೃತಿ ಅಭಿಯಾನ ನಡೆಸಲಾಯಿತು. ಮತದಾನದ ಪಾವಿತ್ರ್ಯತೆ ಮತ್ತು ಮಹತ್ವ ಕುರಿತಾದ ಹಾಡು, ನೃತ್ಯ, ಬೀದಿ ನಾಟಕಗಳ ಅಭಿಯಾನ ಒಳಗೊಂಡಿತ್ತು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ನಗರದ ಮಹಾವೀರ ವೃತ್ತದ ಬಳಿ ನ್ಯಾಯಾಧೀಶ ರವಿಕಾಂತ್ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ, ಮತ ಪ್ರತಿಯೊಬ್ಬ ಮತದಾರನ ಹಕ್ಕು, ಮತ ನೀಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕೆಂದು ನುಡಿದರು. ಮುಂದುವರೆದ ಅಭಿಯಾನ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ, ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಹಾಗೂ ಸ್ಲೇಟರ್ಸ್ ಹಾಲ್ ಮುಂದುಗಡೆ ಕಾರ್ಯಕ್ರಮ ನೀಡಿ ಸಾರ್ವಜನಿಕರಲ್ಲಿ ಮತದಾನದ ಜಾಗೃತಿ ಮೂಡಿಸಿದ್ರು. ಜಿಲ್ಲಾಧಿಕಾರಿ ಶ್ರೀಮತಿ ಸತ್ಯಭಾಮ, ಅಪರ ಜಿಲ್ಲಾಧಿಕಾರಿ ಶ್ರೀಮತಿ ಶಾಂತಲಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾ ಅಧಿಕಾರಿ ಪರಮಸ್ವಾಮಿ ಭಾಗವಹಿಸಿ ಮತದಾನದ ಸಂದೇಶ ನೀಡಿದ್ರು. ಚಂದ್ರಕಾಂತ್ ಪಡೇಸೂರು ಸಾಹಿತ್ಯ ರಚನೆ ಮಾಡಿದ ನಾಟಕಗಳನ್ನು ಶ್ರೀ ಮಹೇಶ್ ನಿರ್ದೇಶಿಸಿ ಪ್ರದರ್ಶಿಸಿದ್ರು. ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಟ್ರಸ್ಟಿ ಸಾಯಿ ರಕ್ಷಿತ್ ಅವರ ನೇತೃತ್ವದಲ್ಲಿ ಪ್ರಾಂಶುಪಾಲೆ ಶ್ರೀಮತಿ ಪರಿಮಳಾ ಅವರ ಮಾರ್ಗದರ್ಶನದಲ್ಲಿ ಕಾಲೇಜಿನ ಸಿಬ್ಬಂದಿ ವರ್ಗ ಮುನ್ನಡೆಸಿದ್ರು. ಕಾರ್ಯಕ್ರಮದಲ್ಲಿ 200 ಮಕ್ಕಳು ಭಾಗವಹಿಸಿ ಮತದಾನದ ಸಂದೇಶ ನೀಡಿದರು. HCN ನ್ಯೂಸ್, ಹಾಸನ್. ಮತದಾನದ ಹಕ್ಕು ಸಿಕ್ಕಿದೆ,
ನಮಗೆಲ್ಲ ಸ್ಟೂಡೆಂಟ್ಸು ತಪ್ಪದೆ ವೋಟ್ ಮಾಡಬೇಕು. ದಿಸ್ ಈಸ್ ಯುವರ್ ರೈಟ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಯುವರ್ ಡ್ಯೂಟಿ ಟು ವೋಟ್. ಆ್ಯಂಡ್ ಇದನ್ನು ನಿಮ್ಮ ಅಪ್ಪ ಅಮ್ಮ, ಅಣ್ಣ, ಅಕ್ಕ, ಚಿಕ್ಕಮ್ಮ, ಚಿಕ್ಕಪ್ಪ, ಅತ್ತೆ, ಮಾವ ಯಾರ್ಯಾರು ಮನೇಲಿ ಇದ್ದಾರೆ ಅವರಿಗೆಲ್ಲ ಹೇಳಬೇಕು. ನಿಮ್ಗಿನ್ನೂ ವೋಟರ್ ಐ ಡಿ ಸಿಕ್ಕಿಲ್ಲ, ವಿ ಆರ್ ನಾಟ್ ಎಲಿಜಿಬಲ್ ಟು ವೋಟ್ ಅಂದರೆ ಮೇಕ್ ಶ್ಯೂರ್ ಹೂಎವರ್ ಈಸ್ ಎಲಿಜಿಬಲ್ ಟು ವೋಟ್ ಅಟ್ ಹೋಮ್ ದಟ್ ದೇ ಗೋ ಆ್ಯಂಡ್ ವೋಟ್. ನೀವು ಅವ್ರಿಗೆ ಎಲ್ಲರಿಗೂ 26ನೇ ತಾರೀಕು ದಯವಿಟ್ಟು ಟೇಕ್ ದೆಮ್ ಫಾರ್ ಅ ವಾಕ್ ಟು ಪೋಲಿಂಗ್ ಸ್ಟೇಷನ್. ಓಕೆ, ನೀವು ಎಲ್ಲರೂ ಮನ್ಸು ಮಾಡಿದ್ರೆ ಮನೆಯಲ್ಲಿ ಪ್ರತಿಯೊಬ್ಬರು ವೋಟ್ ಮಾಡೋ ಥರ ನೀವು ಎಜುಕೇಟ್ ಮಾಡ್ಬೋದು. ಸೊ ಇದು ನಿಮಗೆ ನಾವು ಕೊಡ್ತಾ ಇರೋವಂಥ ಒಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಹೂಎವರ್ ಹಸ್ ಆಲ್ರೆಡಿ ಗಾಟ್ ದ ವೋಟರ್ಸ್ ಐ ಡಿ ಶುಡ್ ಡೆಫಿನೆಟ್ಲಿ ಗೋ ಆ್ಯಂಡ್ ವೋಟ್ ಆ್ಯಂಡ್ ಫೀಲ್ ದ ಪವರ್. ಈಗ ಸಂಕ್ಷಿಪ್ತ ಸುದ್ದಿಗಳು. ಶ್ರೀರಾಮನವಮಿ ಮತ್ತು ಇದೇ ಪ್ರಥಮ ಬಾರಿಗೆ ಅಯೋಧ್ಯೆಯ ದೇಗುಲದಲ್ಲಿ ರಾಮನವಮಿ ಆಚರಣೆ ಪ್ರಯುಕ್ತ ಬಿಜೆಪಿ ಮುಖಂಡರು ಕೆಆರ್ಪುರಂ ಪಂಚಮಿ ವೃತ್ತದ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಜಿಆರ್ ಶ್ರೀನಿವಾಸ್, ಆಟೋ ಸಂಘದ ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಹೇಮಂತ್, ಪ್ರಭಾಕರ್, ರೂಪೇಶ್, ಅಪ್ಪಾಜಿ, ದೇವರಾಜ್, ಮೋಹನ್, ಆಟೋ ಕುಮಾರ್, ಆಟೋ ಕಿಟ್ಟಿ ಹಾಜರಿದ್ದರು. HCN ನ್ಯೂಸ್ ಹಾಸನ್. ಈ ಸಂಘದ ಸದಸ್ಯ. ಈ ಕಾರ್ಯಕ್ರಮ ಸುಮಾರು ಒಂದು 80 ವರ್ಷದ ನಡ್ಕೊಂಡ್ಬರ್ತಾ ಇದೆ. ರಾಮದಾಸರು ಇದ್ದರು, ಅವರು ಸ್ಟಾರ್ಟ್ ಮಾಡಿದ್ದು. ಕಾನಾಲ್ ಕಂಬದಲ್ಲಿ ನಾವು ಈ ರಾಮೋತ್ಸವ ಮಾಡ್ತಾಯಿದ್ದೀವಿ. ಜನಗಳ ಸಹಕಾರ ಇದರಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನೆರವೇರ್ತಾ ಇದೆ. ಸುಮಾರು ಇದು ಪಂಚಮ ಸರ್ಕಲ್ ಅಂತೇಳ್ಬಿಟ್ಟು ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನದ ಇತಿಹಾಸ ಭಾಳ ದೊಡ್ಡದು. ಹಿಂದೆ ಈ ದೇವಸ್ಥಾನ ಯಾಕೆ ಸಣ್ಣದಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಯಾರಾದರೂ ಬಂದಂಥ ಇವರು ಪ್ರಯಾಣಿಕರು ಇಲ್ಲಿ ಉಳಿದು ರೆಸ್ಟ್ ತೊಗೊಂಡು ಹೋಗೋವಂಥ ಜಾಗ ಇದು. ಅದೇ ಹಂಗೆ ಬೆಳೀತಾ ಬರೀ ಒಂದು ಫೋಟೋ ಇತ್ತು, ಇಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡಿಕೊಂಡು ಮಾಡ್ತಾ ಇದ್ದಂಥ ಜಾಗ ಇದು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 500 ವರ್ಷಗಳ ನಂತರ ಪ್ರಥಮ ಬಾರಿಗೆ ಅಯೋಧ್ಯೆ ದೇಗುಲದಲ್ಲಿ ಶ್ರೀರಾಮನವಮಿ ಆಚರಣೆ. ರಾಮನವಮಿ ಪ್ರಯುಕ್ತ ಉತ್ತಮ ಮಳೆಗೆ ಹನುಮದೇವರಿಗೆ ಪೂಜೆ. ಜಿಲ್ಲಾದ್ಯಂತ ಭಕ್ತರಿಗೆ ಪಾನಕ, ಮಜ್ಜಿಗೆ ವಿತರಣೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿಲ್ಲದೆ ಪರದಾಟ. ನಾಗರಾಜಪುರ ಗ್ರಾಮದಲ್ಲಿ ಸುಮಾರು 5 ತಿಂಗಳಿನಿಂದ ಕುಡಿಯುವ ನೀರಿಗೆ ಹಾಹಾಕಾರ. ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು. ಮೌನವಾಗಿದ್ದ ಭವಾನಿ ರೇವಣ್ಣ ಹಾಸನದಲ್ಲಿ ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಪುತ್ರನ ಪರ ಪ್ರಚಾರಕ್ಕೆ. ರಾಹುಲ್ ಗಾಂಧಿ ಪ್ರಚಾರಕ್ಕೆ ಬಂದ್ರೆ 500 ಸ್ಥಾನ ಗೆಲ್ತೇವೆ, ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿಶ್ವಾಸ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.